2024ರ ಲೋಕಸಮರದ ವೇಳೆ ವಿಸ್ತಾರ ನ್ಯೂಸ್ ಹೊಸ ಕ್ರಾಂತಿಯೊಂದನ್ನ ಮಾಡಿದೆ. ಮಾಧ್ಯಮ ಇತಿಹಾಸದಲ್ಲೇ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಹೊಸ ಪ್ರಯೋಗಗಳನ್ನು ಮಾಡ್ತಾ ಹೊಸ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿದೆ. ವಿಸ್ತಾರ ಪೋಲಿಂಗ್ ಬೂತ್ ಕ್ಯಾಂಪೇನ್ಗೆ ಇವತ್ತು ಮೂರನೇ ದಿನವೂ ಬಿಗ್ ಭರ್ಜರಿ ರೆಸ್ಪಾನ್ಸ್. ವಿಸ್ತಾರ ನ್ಯೂಸ್ನಲ್ಲಿ ಸಂಸದರ ಪರ ವೋಟ್ ಮಾಡಿದ್ದಾರೆ ಜನತೆ. 2024ರ ಈ ಒಂದು ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ವಿಸ್ತಾರ ನ್ಯೂಸ್ ಒಂದು ಹೊಸ ಪ್ರಯೋಗವನ್ನು ಮಾಡ್ತಾ ಇದೆ. ಆ ಪ್ರಯೋಗಕ್ಕೆ ಜನ ರೆಸ್ಪಾನ್ಸ್ ಎಷ್ಟರ ಮಟ್ಟಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬೇಕು. ಅಷ್ಟರ ಮಟ್ಟಿಗೆ ರೆಸ್ಪಾನ್ಸ್ ಬರ್ತಾ ಇದೆ ಜನರು. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ಸಂಸದರ ಪರ ವೋಟಿಂಗ್ ಆಗಿದೆ. ಆಯಾ ಕ್ಷೇತ್ರದ ಮತದಾರರಿಂದ ಎಂಪಿ ಯಾರಾಗಬೇಕು, ನಮ್ಮ ಆಯ್ಕೆ ಇಂಥವರು, ಈ ಪಕ್ಷ ಅಂತ ಜನ ಮತ ಚಲಾಯಿಸ್ತಾ ಇದ್ದಾರೆ. ಇವತ್ತು ಮೂರನೇ ದಿನವೂ ಅದೇ ರೀತಿಯಲ್ಲಿ ಕಳೆದ 2 ದಿನಗಳಲ್ಲಿ ಯಾವ ತರದ ರೆಸ್ಪಾನ್ಸ್ ನೋಡಿದ್ವೋ ಅದೇ ತರದ ರೆಸ್ಪಾನ್ಸ್, ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ರೆಸ್ಪಾನ್ಸ್ ಅನ್ನು ನಾವು ಇವತ್ತು ಗಮನಿಸ್ತಾ ಇದ್ದೀವಿ. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ಬೆಂಗಳೂರು ಉತ್ತರದ ಭವಿಷ್ಯ ರೆಡಿಯಾಗಿದೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಜನ ಯಾರನ್ನ ಗೆಲ್ಲಿಸ್ತಾರೆ, ಜನರ ಆಯ್ಕೆ ಯಾರು, ಆ ರಿಸಲ್ಟ್ ಇನ್ನೇನು ಬರುತ್ತೆ ಕಾಯ್ದೆ. ತೀವ್ರ ಕುತೂಹಲ ಕೆಳಿಸಿದೆ ಬೆಂಗಳೂರು ಉತ್ತರ ಸಂಸದರ ಭವಿಷ್ಯ. ಬೆಂಗಳೂರು ಉತ್ತರ ಕ್ಷೇತ್ರದ ಮತದಾರರ ಆಯ್ಕೆ ಯಾರು ಗೊತ್ತಾ? ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ಈ ಶಾಕಿಂಗ್ ರಿಸಲ್ಟ್ ಬಯಲಾಗ್ತಾ ಇದೆ. ವಿಸ್ತಾರ ನ್ಯೂಸ್ನಲ್ಲಿ ಬೆಂಗಳೂರು ಉತ್ತರ ಎಂಪಿಯ ಭವಿಷ್ಯ ಇನ್ನೇನು ಅನಾವರಣ ಆಗುತ್ತೆ. ಬೆಂಗಳೂರು ಉತ್ತರ ಕ್ಷೇತ್ರದ ಗದ್ದುಗೆ ಯಾವ ಪಕ್ಷದ ಅಭ್ಯರ್ಥಿಯ ಪಾಲಾಗುತ್ತೆ, ಯಾವ ಪಕ್ಷದ ಪಾಲಾಗುತ್ತೆ, ಪ್ರಬಲ ಒಕ್ಕಲಿಗ ಸಮುದಾಯದ ಮನಗೆದ್ದಂತ ಸಂಸದರಾದರೂ ಯಾರು? ವಿಸ್ತಾರ ಪೋಲಿಂಗ್ ಬೂತ್ಗೆ ಬಂದಿವೆ ಸಾವಿರಾರು ಕರೆಗಳು. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ನಾವು ಅಟೆಂಡ್ ಮಾಡಿದಂತಹ ಕರೆ, ನಾವು ಸ್ವೀಕರಿಸಿದಂತಹ ಕರೆ 6121. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಹತ್ರ 6121 ಕರೆಗಳನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ಸ್ವೀಕರಿಸೋದಕ್ಕೆ ಸಾಧ್ಯ ಆಗದ ಕರೆಗಳು ಸಾವಿರಾರು, ಲೆಕ್ಕಕ್ಕಿಲ್ಲದೇ ಇರುವಷ್ಟು ಸಾವಿರಾರು ಕರೆಗಳು ಬಂದಿದ್ದಾವೆ. ಅದರಲ್ಲಿ 6121 ಕರೆಗಳನ್ನು ನಾವು ಸ್ವೀಕಾರ ಮಾಡಿದ್ವಿ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಯಾರು ಈ ಬಾರಿ ಟಿಕೆಟ್ ಆಕಾಂಕ್ಷಿ? ಈ ಜೀಪ್ನಲ್ಲಿ ಯಾರು ಬಂದಿದ್ದಾರೆ? ಸದಾನಂದ ಗೌಡರು ಬೆಂಗಳೂರು ಉತ್ತರ ಕ್ಷೇತ್ರದ ಹಾಲಿ ಸಂಸದರು ಹೌದು. ಬಿಜೆಪಿಯಿಂದ ಪ್ರಬಲ ಆಕಾಂಕ್ಷಿ, ಜೊತೆಗೆ ಕಾಂಗ್ರೆಸ್ನಿಂದ ಕುಸುಮ ಅವರು ಆಕಾಂಕ್ಷಿ. ಸದಾನಂದ ಗೌಡರು ಬೆಂಗಳೂರು ಉತ್ತರದಿಂದ ಬಿಜೆಪಿಯಿಂದ ಆಕಾಂಕ್ಷಿ, ಕುಸುಮ ಅವರು ಬೆಂಗಳೂರು ಉತ್ತರದಿಂದ ಕಾಂಗ್ರೆಸ್ನಿಂದ ಆಕಾಂಕ್ಷಿ. ಇಷ್ಟೇನಾ? ಇವರು ಮಾತ್ರನಾ? ಈಗ ಜೀಪಲ್ ಮತ್ಯಾರು ಬಂದಿದ್ದಾರೆ? CT ರವಿ ಬೆಂಗಳೂರು ಉತ್ತರದಿಂದ, ಇವರು ಕೂಡ ಪ್ರಬಲ ಆಕಾಂಕ್ಷಿ. ನಾರಾಯಣ ಸ್ವಾಮಿ ಬೆಂಗಳೂರು ಉತ್ತರದಿಂದ, ಅವರೂ ಆಕಾಂಕ್ಷಿ. CT ರವಿ ಅವರು ಚಿಕ್ಕಮಗಳೂರು ಕ್ಷೇತ್ರದಿಂದ ವಿಧಾನಸಭೆ ಚುನಾವಣೆಯಲ್ಲಿ ಸೋತರು. ಅದಾದ ಬಳಿಕ ಬೆಂಗಳೂರು ಉತ್ತರಕ್ಕೆ ಅವರನ್ನ ಕರೆತರಲಾಗ್ತಾ ಇದೆ ಅನ್ನೋ ಮಾತುಗಳು ಕೂಡ ಇತ್ತು. ಇನ್ನು ಟಿಕೆಟ್ ಫೈನಲ್ ಯಾರಿಗೂ ಆಗಿಲ್ಲ, ಗೊತ್ತಿಲ್ಲ ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ. ಜೊತೆಗೆ ಶೋಭಾ ಕರಂದ್ಲಾಜೆ ಅವರನ್ನು ಕೂಡ ಬೆಂಗಳೂರು ಉತ್ತರಕ್ಕೆ ಕರೆತಂದು ನಿಲ್ಲಿಸ್ತಾರೆ ಅನ್ನೋದಿತ್ತು. ಯಾಕಂದ್ರೆ ಯಶವಂತಪುರದ ಶಾಸಕಿಯಾಗಿದ್ರು ಮೊದಲು. ಯಶವಂತಪುರದಲ್ಲಿ ಪಕ್ಷ ಸಂಘಟನೆ ಮಾಡಿದ್ರು. ಪ್ರಬಲ ಒಕ್ಕಲಿಗ ಸಮುದಾಯದ ಪ್ರಭಾವ ಇದೆ. ಜೊತೆಗೆ ಕಾಂಗ್ರೆಸ್ನಿಂದ ಪ್ರಿಯಾ ಕೃಷ್ಣ, ಈಗಾಗಲೇ ವಿಜಯನಗರದಿಂದ ಅವರ ತಂದೆ, ಗೋವಿಂದರಾಜನಗರದಿಂದ ಪ್ರಿಯಾ ಕೃಷ್ಣ, ಈ ಇಬ್ಬರೂ ಕೂಡ ಎಲೆಕ್ಟ್ ಆಗಿ ಬಂದಿದ್ದಾರೆ ವಿಧಾನಸಭೆ ಚುನಾವಣೆಯಲ್ಲಿ. ಕಾಂಗ್ರೆಸ್ನಿಂದ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಪ್ರಿಯಾ ಕೃಷ್ಣ ಅವರು ಕೂಡ ಟಫ್ ಕಂಟೆಂಡರ್ ಆಗಬಹುದು, ಅವರು ಕೂಡ ಬರಬಹುದು ಅಂತಿದೆ. ಜೊತೆಗೆ ಬೆಂಗಳೂರು ಉತ್ತರಕ್ಕೆ ಈಗಾಗಲೇ ಸುಮಲತಾ ಅವರನ್ನು ಕೂಡ ಕರೆತರುವ ಪ್ರಯತ್ನ ಆಗ್ತಾ ಇದೆ ಬಿಜೆಪಿಯಿಂದ. ಇವರು ಆಕಾಂಕ್ಷಿ, ಪ್ರಬಲ ಆಕಾಂಕ್ಷಿ. ಗೊತ್ತಿಲ್ಲ, ಅವರು ಮಂಡ್ಯಗೆ ಟಿಕೆಟ್ ಕೇಳಿದ್ದಾರೆ, ಮಂಡ್ಯದಲ್ಲೇ ನನಗೆ ಸಿಗುತ್ತೆ ಅಂತ ಇನ್ನೂ ಕೂಡ ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ. ಆದರೆ ಅವರ ಹೆಸರು ಕೇಳಿ ಬರ್ತಾ ಇದೆ. ಅದರ ಜೊತೆಗೆ CN ಮಂಜುನಾಥ್ ಅವರ ಹೆಸರು ಕೂಡ ಇದೆ. ಆದರೆ ಬೆಂಗಳೂರು ಗ್ರಾಮಾಂತರದಿಂದ CN ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾರೆ ಬಿಜೆಪಿಯಿಂದ. ಅವರು ಇವತ್ತು ಅಥವಾ ನಾಳೆ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಾರೆ ಅನ್ನೋ ಸುದ್ದಿನೂ ನಮ್ಮ ಮುಂದೆ ಇದೆ. ಇನ್ನೇನು ಬೆಂಗಳೂರು ಉತ್ತರದ ರಿಸಲ್ಟ್ ಅನ್ನು ನಿಮ್ಮ ಮುಂದೆ ಇಡ್ತೀವಿ. ಬೆಂಗಳೂರು ಉತ್ತರ ಕ್ಷೇತ್ರದ ರಿಸಲ್ಟ್ ಅನ್ನು ನಿಮ್ಮ ಮುಂದೆ ಕೊಡ್ತೀವಿ. ಬಳ್ಳಾರಿಯ ಮತದಾನವು ಶುರುವಾಗಿದೆ. ಬಳ್ಳಾರಿ ಲೋಕಸಭೆ ಕ್ಷೇತ್ರದ ಮತದಾನದ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದೆ. ಬೆಂಗಳೂರು ಉತ್ತರ ಮತದಾನ ಆಯಿತು, ಪೋಲಿಂಗ್ ಕ್ಲೋಸ್ ಮಾಡಿದ್ದೀವಿ, ರಿಸಲ್ಟ್ ನಮ್ಮ ಹತ್ರ ಇದೆ. ಇನ್ನೇನು ರಿಸಲ್ಟ್ ಅನ್ನು ಕೊಡ್ತೀವಿ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಮತದಾನವು ಆರಂಭ ಆಗಿದೆ. ಬಳ್ಳಾರಿ ಸಂಸದರು ಯಾರಾಗಬೇಕು?
ನಿಮ್ಮ ಆಯ್ಕೆ ಏನು? ಕರೆ ಮಾಡಿ ಮತ ಹಾಕಿ. ನಿಮ್ಮ ಆಯ್ಕೆ ಏನು ಅನ್ನೋದನ್ನು ತೋರಿಸ್ತೀವಿ. ಈ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಆಯ್ಕೆ ಯಾರು ಅಂತ ತೋರಿಸ್ತೀವಿ. 080-080-6955-4448 ಇದೇ ನಂಬರ್. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಈ ವೋಟಿಂಗ್ ನಡೆಯುತ್ತೆ. 8 ಗಂಟೆಗೆ ಫಲಿತಾಂಶ ಪ್ರಕಟ ಆಗುತ್ತೆ. ಬೆಳಗ್ಗೆ ಬೆಂಗಳೂರು ಉತ್ತರದ ಪೋಲಿಂಗ್ ಆಯ್ತು, ಮತದಾನ ಆಯ್ತು. ಈಗ ರಿಸಲ್ಟ್ ಅನ್ನು ಕೊಡ್ತಾ ಇದ್ದೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಸಲ್ಟ್ ಅನ್ನು ಕೊಡ್ತೀನಿ. 1 ಗಂಟೆಯಿಂದ 6 ಗಂಟೆವರೆಗೆ, 1 ರಿಂದ 2 ನಾವು ಗ್ಯಾಪ್ ಕೊಟ್ಟಿದ್ವಿ, 2 ರಿಂದ 6 ಗಂಟೆವರೆಗೆ ಬಳ್ಳಾರಿ ಲೋಕಸಭಾ ಚುನಾವಣೆಯ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಆಯ್ಕೆ ಯಾರು? ಈಗಾಗಲೇ ಪೋಲಿಂಗ್ ಓಪನ್ ಆಗಿದೆ. ಕರೆ ಮಾಡಿ. ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ, ನೀವು ನೋಡ್ತಾ ಇದ್ದೀರಿ. 080 ನಂಬರ್, ಅದು ಅದೇ ನಂಬರು. ಇನ್ನು ಬಳ್ಳಾರಿಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಆಕಾಂಕ್ಷಿ ಯಾರು? ಬಿಜೆಪಿಯಿಂದ ಈ ಬಾರಿ ಬಿ ಶ್ರೀರಾಮುಲು ಅವರು ಪ್ರಮುಖವಾದ ಆಕಾಂಕ್ಷಿ, ಪ್ರಬಲ ಆಕಾಂಕ್ಷಿ. ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ದಾರೆ. ಮಾಜಿ ಸಚಿವರು ಹೌದು, ಮಾಜಿ ಶಾಸಕರು. ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಬಿ ಶ್ರೀರಾಮುಲು, ಮಾಜಿ ಸಚಿವರು, ಮಾಜಿ ಶಾಸಕರು. ಜೊತೆಗೆ ಎಂಎಸ್ ಸೋಮಲಿಂಗಪ್ಪ ಈ ಹಿಂದೆ ಬಿಜೆಪಿಯಿಂದ ಗೆದ್ದು ಬಂದಿದ್ರು. ಮಾಜಿ ಸಂಸದರು ಹೌದು, ಹಿರಿಯರು ಹೌದು, ಬಿಜೆಪಿ ಪಕ್ಷಕ್ಕೋಸ್ಕರ ಬಹಳ ದುಡಿದಂಥವರು ಹೌದು. ಅವರು ಕೂಡ ಆಕಾಂಕ್ಷಿ. ಜೊತೆಗೆ ಬಂಗಾರ ಹನುಮಂತ, ಯುವ ಮುಖಂಡರು, ಆ ಭಾಗದಲ್ಲಿ ವರ್ಚಸ್ವಿ ನಾಯಕ ಅಂತ ಅನಿಸ್ಕೊಂಡಿದ್ದಾರೆ. ಬಂಗಾರ ಹನುಮಂತ ಇವರು ಕೂಡ ಬಿಜೆಪಿಯಿಂದ ಆಕಾಂಕ್ಷಿ. ಇನ್ನು ಕಾಂಗ್ರೆಸ್ನಿಂದ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ? ಉಗ್ರಪ್ಪನವರು ಕೂಡ ಕಾಂಗ್ರೆಸ್ನಿಂದ ಆಕಾಂಕ್ಷಿ. ಕಾಂಗ್ರೆಸ್ ಟಿಕೆಟ್ ನನಗೇ ಸಿಗುತ್ತೆ ಅಂತ ಉಗ್ರಪ್ಪನವರು ಕೂಡ ಇದ್ದಾರೆ. ವೆಂಕಟೇಶ್ ಪ್ರಸಾದ್, ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಪ್ರಮುಖ ಆಕಾಂಕ್ಷಿ ಕಾಂಗ್ರೆಸ್ನಿಂದ. ಇನ್ನು KRPP ಟಿಕೆಟ್ ಆಕಾಂಕ್ಷಿಗಳು ಇದ್ದಾರೆ. KS ದಿವಾಕರ್ ಅವರು, ಜನಾರ್ದನ್ ರೆಡ್ಡಿ ಅವರ ಹೊಸ ಪಕ್ಷ ಇದೆಯಲ್ಲ KRPP, ಆ ಪಕ್ಷದಿಂದ KS ದಿವಾಕರ್ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ, ಪ್ರಮುಖ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಹಾಗಾಗಿ ಇಲ್ಲಿ ಬಿಜೆಪಿ ಇದೆ, ಕಾಂಗ್ರೆಸ್ ಇದೆ, ಇತರೆ ಅಂದರೆ ಜನಾರ್ದನ್ ರೆಡ್ಡಿ ಅವರ ಹೊಸ ಪಕ್ಷ, ಆ ಪಕ್ಷ ಕೂಡ ಇದೆ. 080-0955-4448 ಈಗಾಗಲೇ ಫೋನ್ ಓಪನ್ ಆಗಿದೆ. ಈ ನಂಬರ್ಗೆ ಕರೆ ಮಾಡಿ. ನಿಮ್ಮ ಮತ, ನಿಮ್ಮ ಆಯ್ಕೆ ಯಾರು ಅಂತ ತಿಳಿಸಿ. ಇವತ್ತು ರಾತ್ರಿ 8 ಗಂಟೆಗೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಫಲಿತಾಂಶವನ್ನ ನಿಮ್ಮ ಮುಂದೆ ಇಡ್ತೀವಿ. ಮಧ್ಯಾಹ್ನ 2 ಗಂಟೆಗೆ ಆರಂಭ ಆಗಿದೆ. ಈಗಷ್ಟೇ ಓಪನ್ ಆಗಿದೆ, 6 ನಿಮಿಷ ಆಯಿತು. ಆ 6 ನಿಮಿಷದಲ್ಲಿ 100 ಕರೆಗಳು ಬರ್ತಾ ಇದ್ದಾವೆ ನಮಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.